ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರ. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಅರ್ಜೆಂಟಲ್ಲಿದ್ದೆ, ಬೇರೆ ಏನೂ ತೋರ್ಸೋಕ್ಕಾಗಲಿಲ್ಲ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೊತ್ತಿರೋರೆಲ್ಲ ಏನು ಬೇಜಾರು ಮಾಡ್ಕೋಬೇಡಿ. ನಾನು ಯಾಕೆಂದರೆ ಇದು ಹೇಳೋಕ್ಕಾಗಲಿಲ್ಲ, ನಿಮಗೆ ಈಗ ಹೇಳಲೇಬೇಕಾದಂಥ ಸಂದರ್ಭ ಬಂತು. ನಾವು ಮನೆ ಕಟ್ಟಿಸ್ತಾ ಇದ್ದೀವಿ ಮತ್ತು ಸಿಂಪಲಾಗಿ ಆರ್ ಸಿ ಸಿ ಹಾಕಿಸ್ತಾ ಇದ್ದೀವಿ. ಸಿಂಪಲಾಗಿ ಊಟ ಇಟ್ಕೊಂಡಿದ್ದೀವಿ. ನಾವು ಯಾರನ್ನೂ ಏನೂ ಕರೆದಿಲ್ಲ. ಇಲ್ಲಿಯವ್ರನ್ನೇ ಮಾತ್ರ ಕರೆದು ಸಿಂಪಲಾಗಿ ಮಾಡ್ಕೋತಾ ಇದ್ದೀವಿ. ಯಾಕೆ ಏನು ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ. ಇನ್ನು ಅಲ್ಲಿಂದ ಬಂದು ಮಧ್ಯಾಹ್ನ ಮೇಲೆ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ನಾನು ಮೇಕಪ್ ಸಾಮಾನು ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಮೇಕಪ್ ಸೆಟ್ ಎಲ್ಲ ತೋರಿಸ್ತಿದ್ದೀನಿ. ಬನ್ನಿ, ನನ್ನ ಹತ್ರ ಏನೇನು ಮೇಕಪ್ ಸಾಮಾನುಗಳಿದೆ ತೋರಿಸ್ತೀನಿ, ನೋಡಿರಂತೆ. ನೋಡಿ ಎಷ್ಟೊಂದು ಧೂಳಾಗ್ಬಿಟ್ಟಿದೆ ಅಂತ, ತುಂಬ ಹಂಗೆ ಇಟ್ಬಿಟ್ಟಿದೆ. ಅದಕ್ಕೆಲ್ಲ ಧೂಳಾಗ್ಬಿಟ್ಟಿದೆ. ಕ್ಲೀನ್ ಮಾಡ್ತಾ ಹಂಗೇನೆ ನಿಮಗೆ ನನ್ನ ಮೇಕಪ್ ಸಾಮಾನೇನೋ, ನಾನೇನು ಮೇಕಪ್ ಮಾಡ್ತೀನಿ, ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಬನ್ನಿ ನಿಮಗೆ ಛತ್ರಿ ಅದು ಎಪಿಸೋಡ್ ನಾನು ಮ್ಯಾನೇಜ್ ಇರುತ್ತೆ. ಅವತ್ತು ಎಲ್ಲೋ ಹೋಗಿದ್ವಿ, ಅದನ್ನು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಅದು ಹಂಗೆ ಇದೆ. ಕ್ಲೀನ್ ಮಾಡು, ಡೈಲಿ ಕ್ಲೀನ್ ಮಾಡ್ತಾ ಇದ್ರು. ಆ ಸಣ್ಣ ಧೂಳು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಹಂಗೆ ನಾನು ಇವತ್ತೆಲ್ಲ ಅಲ್ಲಿ ಹೋಗಿದ್ನಲ್ಲ ಫಂಕ್ಷನ್ಗೆ, ಹಂಗೇನೆ ನೋಡಿದ್ರೆ ಅಲ್ವಾ ಫಂಕ್ಷನ್ ಎಲ್ಲಿಗೆ ಹೋಗಿದ್ದು ಏನು ಯಾವುದು ಮನೆ ಅಂತ ಅಂದ್ಬಿಟ್ಟು ಅದ್ರದ್ದು ಅಲ್ಲಿ ಹೋಗಿದ್ನಲ್ಲ. ಹಿಂಗಿರು ರೆಡಿ ಆಗಿದ್ದಲ್ಲ ಇವತ್ತು, ನಿಮಗೆ ಸ್ವಲ್ಪ ವೀಡಿಯೋ ತೋರಿಸ್ಕೊಡೋಣ ಮೇಕಪ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬನ್ನಿ, ನಾವು ಯಾವ ಥರ ಮೇಕಪ್ ಮಾಡ್ತೀವಿ ನಾನೇನು. ನೋಡಿ, ಇದು 3 ಪಾರ್ಟ್ ಇದೆ. ಇದರಲ್ಲಿ ಏನೇನಿದೆ ತೋರಿಸ್ತೀನಿ ನೋಡಿ. ನಿಮಗೆ ಎಲ್ಲ ಕೆಳಗಡೆಗೆ ಹಾಕ್ಬಿಡ್ತೀನಿ, ಯಾಕೆಂದರೆ ಕೆಳಗಡೆಗೆ ಹಾಕ್ಬಿಟ್ರೆ ಯಾವುದ್ಯಾವುದು 3 ಪಾರ್ಟ್ಗೂ ಇದು ಮಾಡ್ಬೋದು. ಇದು ತೆಗೆದ್ಬಿಟ್ಟು ನೋಡಿ, ಇದು ಮಿಸಿ ಆಗ್ತಿರುತ್ತೆ. ಮಧ್ಯ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಹಂಗೂ ಮಿಸಿ ಆಗ್ತಿರುತ್ತೆ. ಮಾಮೂಲಿ ಅದು ನಾವು ಕ್ಲೀನ್ ಮಾಡ್ತಾ ಇರೋದು, ಅದು ಮಾಮೂಲಿ ಆಗ್ತಿರೋದು. ಅದೆಲ್ಲ ರೆಡಿ ಆಗಬೇಕಾದ್ರೆ ಅರ್ಜೆಂಟ್ ಆ ಆಗುತ್ತೆ. ಮನೆ ತೋರಿಸ್ತೀನಿ ನೋಡಿ. ಮೆಡಿಸನ್ ಬಾಕ್ಸು, ಫಸ್ಟ್ ಏಡ್ ಬಾಕ್ಸ್ ಅಂತೀವಲ್ಲ, ಇವೆಲ್ಲ ಮೇನು ಇರಲೇಬೇಕು. ಸ್ವಲ್ಪ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ, ಅದಕ್ಕೆ ಇದು ಒಂದು ಪಾರ್ಟ್ ಅದಕ್ಕೆ ಇಟ್ಬಿಟ್ಟಿದ್ದೀನಿ. ಯಾಕೆಂದರೆ ತುಂಬ ಅಲ್ಲಿ ಇಲ್ಲಿ ಇಡೋಕ್ಕಾಗಲ್ಲ, ಸಡನ್ನಾಗಿ ಕೈ ಸಿಗುತ್ತೆ ಇಲ್ಲಿಗೆ ಇಟ್ಬಿಟ್ರೆ. ಇನ್ನು ಇದು ಮೈಕೈ ಪೇನ್ ಬಂದರೆ ಬೇಕಲ್ಲ. ಇನ್ನು ವಿಕ್ಸು ಎಲ್ರಿಗೂ ಇದ್ದೇ ಇರುತ್ತೆ, ಎಲ್ಲರ ಮನೇಲೂ ವಿಕ್ಸು ಅಮೃತಾಂಜನ್ಗಳು ಇರಲೇಬೇಕು ಬಿಡಿ, ಇದ್ದೇ ಇರುತ್ತೆ, ಇರಲ್ಲ ಅಂತಾನೇ ಇಲ್ಲ. ಇನ್ನು ನನ್ನ ಮಗ, ನಮ್ಮನೆ ಯಜಮಾನರು ಯಾವಾಗಾದರೂ ಪೆನ್ ಕೇಳ್ತಿರ್ತಾರೆ. ನಾನು ಅದಕ್ಕೆ ಎಮರ್ಜೆನ್ಸಿಗೆ ಅಂತ ಪೆನ್ ಸಿಕ್ಕಿದ್ರೆ ಸಡನ್ನಾಗಿ ಕೈಗೆ ಸಿಗಬೇಕು ಎಲ್ಲೋದ್ರೂ, ಅದಕ್ಕೆ ಪೆನ್ಗಳನ್ನೆಲ್ಲ ಇಲ್ಲಿಟ್ಟಿರ್ತೀನಿ. ನಾನು ಸಡನ್ನಾಗಿ ಅವ್ರು ಕೇಳಿದ ತಕ್ಷಣ ಕೊಡೋದಕ್ಕೆ ಇಲ್ಲಿಟ್ಟಿರ್ತೀನಿ. ಇನ್ನು ಹತ್ತಿ ಕಾಟನು ಕಿವಿಗೆ ಹಾಕೊಳ್ಳೋದು ಬೇಕು ನಮಗೆ, ಅದಕ್ಕೆ ಹತ್ತಿ ಅದೆಲ್ಲ ನೋಡಿ. ಇದು ಯಾವುದು ಇದು ಬಂದ್ಬಿಟ್ಟಿದೆ, ಯಾವುದು ಕೇರಮ್ದು ಇಲ್ಲೊಂದು ಸೇರ್ಕೊಬಿಟ್ಟಿದೆ. ಎಲ್ಲೆಲ್ಲೋ ಒಂದೊಂದು ಇಟ್ಟಿರ್ತೀವಿ, ಹಿಂಗೆ ಎತ್ತಿಡಬೇಕು ಇದನ್ನ. ಈಗ ಇಲ್ಲೇ ಇರಲಿ, ಸೇಫ್ಟಿ ಅದು. ಇನ್ನು ಇವ್ರದ್ದು ಕೋಂಬು, ಇನ್ನು ಮಗಂದು ಮತ್ತು ನಮ್ಮನೆಯವ್ರದ್ದು ಏನು ಜಾಸ್ತಿ ಬಳಸಲ್ಲ, ನನ್ನ ಮಗ ಜಾಸ್ತಿ ಬಳಸ್ತಾನೆ. ಅವನು ಎಲ್ಲೆಲ್ಲೋ ಇಟ್ಬಿಟ್ಟಿರ್ತಾನೆ, ಆಮೇಲೆ ಕೇಳ್ತಾನೆ, ನಾನು ಹುಡುಕ್ತಾನೆ. ಅದಕ್ಕೆ ನಾನು ಎಲ್ಲನೂ ಹಿಂಗೆ ಸೇಫ್ಟಿ ಮಾಡಿ ಇಟ್ಟಿರ್ತೀನಿ. ಅವನಿಗೆ ಒಂದು ಹಾಳು ಮಾಡ್ಕೊಂಡಾಗ ಕಳ್ಕೊಂಡಾಗ ನನ್ನ ಕೇಳ್ತಾನೆ, ಆವಾಗ ಕೊಡೋದು ಅಷ್ಟೇ. ಇದಿಷ್ಟು ಆಯಿತು, ಒಂದು ಪಾರ್ಟ್ ಆಯಿತು. ಅಂದರೆ ನೋಡಿ, ಇಲ್ಲಿ ಪರ್ಸ್ ಇಟ್ಟಿದ್ದೀನಿ. ಪರ್ಸಲ್ಲಿ ದುಡ್ಡು ಏನು ಜಾಸ್ತಿ ಇಲ್ಲ, ಒಂದು 500 ರೂಪಾಯಿ ಐತೆ. ಅಂದರೆ ಎಲ್ಲಾದರೂ ಹೊರಗಡೆ ಹೋಗ್ತಿರ್ತೀವಲ್ವ, ಅರ್ಜೆಂಟಿಗೆ ಕೈಗೆ ಸಿಗಲಿ ಅಂತ ಅಂದ್ಬಿಟ್ಟು ಇನ್ನೊಂದು ಪರ್ಸ್ ಇದೆ. ಇದರಲ್ಲಿ ಏನಿಲ್ಲ, ಖಾಲಿ ಪರ್ಸು. ಮತ್ತು ಕೋಮ್ಗಳು ಇದ್ದೇ ಇರುತ್ತೆ. ಇನ್ನು ಹೂ ಕಟ್ಟ ದಾರ, ನಮ್ಮನೆಗೆ ನೋಡಿ ಮೇಕಪ್ ಸಾಮಾನಲ್ಲಿ ಏನೇನು ಇಟ್ಟಿದ್ದೀನಿ. ಅಯ್ಯೋ ಕತೆ ನಮ್ಮದು ಗೃಹಿಣಿಯರ್ದು ಅಂದರೆ ನೋಡಿ ಈ ಥರ ಇರುತ್ತೆ ನಮ್ಮದು ಮೇಕಪ್ ಸಾಮಾನು. ಹೂ ಕಟ್ಟ ದಾರ ಇರುತ್ತೆ, ಮಾಸ್ಕ್, ಅವಾಗೆಲ್ಲ ಮಾಸ್ಕ್ ಇತ್ತಲ್ಲ, ಕೆಲವೊಂದಂತೂ ಇಟ್ಟಿದ್ದೀನಿ. ಇಲ್ಲ, ಇನ್ನೆಲ್ಲ ಹಾಳಾಗ್ಬಿಟ್ಟಿದೆ. ಯಾವುದೋ ಒಂದು ಇಲ್ಲ ಐತೆ. ಮತ್ತು ಇದು ಮಾಯ್ಶ್ಚರೈಸರು, ನನಗಿದು ಅಡ್ಜಸ್ಟ್ ಆಗಿದೆ, ಹಿಮಾಲಯದು, ನನಗೆ ಅದಕ್ಕೆ ಬಳಸ್ತೀನಿ ಇದನ್ನ. ಮತ್ತು ಚಿಕ್ಕದು ಕನ್ನಡಿ ಪುಟಾಣಿದು, ಅಂದರೆ ಮದುವೆ ಫಂಕ್ಷನ್ಗಳಿಗೆ ಎಲ್ಲ ಇದಾಗ್ತಿರುತ್ತೆ, ತೊಗೊಂಡೋಗ್ಬೋದಲ್ಲ. ಅಂದರೆ ಹೊರಗಡೆ ಹೋಗ್ಬೇಕಾದ್ರೆ, ಮನೇಲಿ ದೊಡ್ಡದಿದೆ, ಇದು ಮದುವೆಗೆ ಹೋಗ್ಬೇಕಾದ್ರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಬೇಕಲ್ಲ ಒಂದು ಪುಟಾಣಿದು. ಅದಕ್ಕೆ ಒಂದು ಸುಮ್ಮನೆ ಇದು ಇರುತ್ತೆ. ಇದು ನಮಗೆ ಏನು ಗೊತ್ತಾ, ಹೊರಗಡೆ ಹೋಗ್ಬೇಕಾದ್ರೆ ಮುಖ ನೋಡ್ಕೊಳ್ಳೋಕ್ಕೂ ಬೇಕು. ಅಕಸ್ಮಾತ್ ಶಾಸ್ತ್ರಕ್ಕೆ ಯಾರಾದರೂ ಕೇಳ್ತಿರ್ತಾರೆ, ಯಾರ ಹತ್ರ ಏನಾದರೂ ಕನ್ನಡಿ ಇದೆಯಾ ಅಂತ, ತಕ್ಷಣಕ್ಕೆ ಇಲ್ಲದೆ ಇದ್ದಾಗ ಅವ್ರಿಗೂ ಕೊಡ್ತೀವಿ, ನಮಗೂ ಯೂಸ್ ಮಾಡ್ಕೋತೀವಿ. 2 ಥರನೇ ಯೂಸ್ ಆಗುತ್ತೆ ಇದು ನಮಗೆ. ನೋಡಿ, ನನ್ನ ಮಗಂದು ಓಲೆ ಬಿದ್ದೋಯ್ತು ಬೆಳಿಗ್ಗೆ ಕಿವಿಗೆ ಹಾಕಿದ್ನಲ್ಲ, ಅವನಿಗೆ ಸೈಡ್ಗೆ ಹಾಕಿದ್ದೆ. ಅದು ಒಂದು ಸಣ್ಣದು ಮೂಗ್ಬಟ್ಟನ್ ಥರದ್ದು ಅವ್ನಿಗೆ ಹಾಕಿದ್ದೆ, ಅದು ಕಳೆದೋಗಿ ಬಿದ್ದೋಗಿತ್ತು. ಸದ್ಯ ಸಿಕ್ತು, ಬೆಳಗ್ಗೆ ಮನೇಲೇ ಸಿಕ್ತು. ಕಸ ಗುಡಿಸ್ತಿದ್ದೆ, ಅವಾಗ ಸಿಕ್ತು. ಪರ್ಸ್ಗೆ ಹಾಕಿಟ್ಬಿಡ್ತೀನಿ ಅದನ್ನ, ಕಳೆದೋಗ್ಬಿಟ್ರೆ ಇನ್ನೂ ಇದಾಗುತ್ತೆ. ನೋಡಿ, ಪೆನ್ ಹೇಳಿದ್ನಲ್ಲ, ಎಲ್ಲ ಕಡೆ ಪೆನ್ ಇರುತ್ತೆ ಇಲ್ಲಿ. ನಿಮಗೆ ಈ ಥರ ತೋರ್ಸೋದ್ಕಿಂತ ಪೆನ್ ಇದ್ದೇ ಇರುತ್ತೆ ನೋಡಿ, ಇದೆಲ್ಲ. ಮತ್ತು ಏನೇನಿದೆ ನೋಡಿ, ಎಲ್ಲ ತುಂಬಿಟ್ಬಿಟ್ಟಿದ್ದೀನಿ.
ಇದು ಕಾಲು ಚೈನು ನಾನು ಜಾಸ್ತಿ ಯಾವಾಗಲೂ ಹಾಕಲ್ಲ, ಬೆಳ್ಳಿದೇನೆ, ಇದು ಕಪ್ಪಾಗ್ಬಿಟ್ಟಿದೆ. ಎಲ್ಲಾದರೂ ಹೊರಗಡೆ ಹೋದರೆ ಬಂದರೆ ಹಾಕ್ತೀನಿ, ಏಕೆಂದರೆ ಸ್ವಲ್ಪ ಅಲರ್ಜಿ ಆಗಿಬಿಟ್ಟಿದೆ ನನ್ನ ಕಾಲಲ್ಲಿ. ಅದಕ್ಕೆ ಅದು ಸ್ವಲ್ಪ ವಾಸಿ ಮಾಡ್ಕೋಬೇಕು, ವಾಸಿ ಆದಮೇಲೆ ಹಾಕೋತೀನಿ ಇದನ್ನ. ಅದೊಂದು ಸ್ವಲ್ಪ ಆಯಿಂಟ್ಮೆಂಟ್ ಎಲ್ಲ ಹಚ್ಚುತ್ತಿದ್ದೀನಿ, ಅಲ್ಲಿ ತನಕ ಹಾಕಲ್ಲ. ಅದಕ್ಕೆ ಅಲ್ಲಿ ತನಕ ಇಲ್ಲಿಟ್ಟಿದ್ದೀನಿ. ಆದರೆ ಎಮರ್ಜೆನ್ಸಿಗೆ ಎಲ್ಲಾದರೂ ಹೋದರೆ ಬಂದರೆ ಮಾತ್ರ ಹಾಕ್ತೀನಿ. ಇನ್ನು ಇದು ಏನಿಲ್ಲ, ಲಿಪ್ ಬಾಂಬು ಮತ್ತು ಇದು ಈ ಥರ ಕ್ಯೂಟ್ ಆಗಿರೋ ಬಾಕ್ಸ್ಗಳನ್ನ ಇಟ್ಟಿರ್ತೀನಿ ನಾನು. ಚೆನ್ನಾಗಿದೆ ಅಲ್ವಾ? ಏನಕ್ಕಾದರೂ ಸಡನ್ನಾಗಿ ನಮಗೆ ಹೊರಗಡೆ ಹೋಗ್ಬೇಕಾದ್ರೆ ಏನಕ್ಕಾದರೂ ಹಾಕ್ಕೊಂಡು ಹೋಗೋಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇಟ್ಟಿರ್ತೀನಿ ಈ ಥರ. ಇನ್ನು ಇದು ಅಷ್ಟೇ, ಈ ಬಾಕ್ಸ್ಗಳಲ್ಲಿ ಕರಿಮಣಿ ಮತ್ತು ಹವಳ ಎಲ್ಲ ಇಟ್ಟಿದ್ದೀನಿ. ಇದೇನಪ್ಪ ಅಂದರೆ ಈ ಖಾಲಿ ಆಗುತ್ತಲ್ಲ ಬಾಕ್ಸ್ ಎಲ್ಲ ಬಿಸಾಕಲ್ಲ ನಾವು. ಈ ಥರ ಕರಿಮಣಿಗಳು ಮನೇಲಿ, ಈ ಥರ ಮಣಿಗಳು ಮತ್ತು ಹವಳಗಳು. ಇದು ಒಂದು ಬ್ರಾಸ್ಲೆಟ್ ಇತ್ತು ನನ್ನ ಮಗಂದು, ಕೈಗೆ ಹಾಕೋತಾರಲ್ಲ ಅದು ಕಟ್ಟಾಗಿ ಉದುರೋಯ್ತು. ಚೆನ್ನಾಗಿತ್ತಲ್ಲ, ನಾನೇ ಮಾಡೋಣ ಅಂತ ಇಟ್ಟೆ, ಹಂಗೆ ಇಟ್ಬಿಟ್ಟಿದ್ದೀನಿ. ಇದು ಅಷ್ಟೇ, ಇದು ಹವಳದ ಮಣಿ ಅಂತ. ಇದು ನನ್ನ ಮಗ ಚಿಕ್ಕ ಪಾಪುಲಿದ್ದಾಗ ತಂದಿದ್ದು. ಇದು ಕೈಗೆ ಹಾಕಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಮ್ಮ ಕಡೆ ಹಾಕ್ತಾರೆ ಇದನ್ನು. ಅದನ್ನ ಹಂಗೆ ಇಟ್ಟಿದ್ದೀನಿ, ಅದನ್ನ ಹಾಳಾಗಿಲ್ಲ. ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು, ದುಡ್ಡು ಕೊಟ್ಟು ತಂದಿರ್ತೀವಲ್ವಾ, ಇವಾಗ ಹೋದ್ರೂ ದುಡ್ಡು ಕೊಟ್ಟೆ ತಗೊಬರ್ಬೇಕು, ಸುಮ್ಮನೆ ಕೊಡೋಲ್ಲ. ಅದಕ್ಕೆ ಅದನ್ನ ಹಿಂಗೆ ಖಾಲಿ ಡಬ್ಬಿ ಇರುತ್ತಲ್ಲ ಹಾಕಿಟ್ಟಿರ್ತೀನಿ. ಇನ್ನು ಜ್ಯುವೆಲ್ರಿ ಬಾಕ್ಸ್ಗಳು ನಾನು ಏನೂ ಎಸೆಯಲ್ಲ, ಚೆನ್ನಾಗಿರುತ್ತಲ್ವ, ಇಟ್ಟಿರ್ತೀನಿ ಅದನ್ನ. ಹಿಂಗೆ ಎಮರ್ಜೆನ್ಸಿಗೆ ನಾವೆಲ್ಲಾದರೂ ಹೋಗ್ಬೇಕಾದ್ರೆ ಅಥವಾ ಮದುವೆ ಫಂಕ್ಷನ್ ಎಲ್ಲಾದರೂ ಊರಿಗೆ ಹೋಗ್ಬೇಕಾದ್ರೆ ಏನಾದರೂ ಹಾಕ್ಕೊಂಡು ಹೋಗೋಕ್ಕೆ, ಸಡನ್ನಾಗಿ ಸ್ಟಿಕ್ಕರು ಆ ಥರದ್ದು ಏನಾದರೂ ಹಾಕ್ಕೊಂಡು ಹೋಗೋಕ್ಕೆ ಬೇಕಾಗುತ್ತೆ. ಆಮೇಲೆ ಜ್ಯುವೆಲ್ರಿನೇ ತೊಗೊಂಡೋಗ್ತೀವಿ, ಅದನ್ನೆಲ್ಲ ಸಡನ್ನಾಗಿ ಹಾಕ್ಕೊಂಡೋಗಿ ಪುಟ್ಟದು ಸ್ವಲ್ಪ ತೊಗೊಂಡೋಗೋಕ್ಕೆ ಖಾಲಿ ಬಾಕ್ಸ್ಗಳು ಇಟ್ಕೊಂಡಿರ್ತೀನಿ. ನೋಡಿ, ಇದು ನಾನೇ ಮಾಡಿದ್ದು ಸ್ಟೋನ್ದು ಬಳೆ. ಈ ಥರ ತುಂಬ ದಿನ ಬಳಸಿದೆ, ಚೆನ್ನಾಗಿದೆ. ಇನ್ನೂ ಇದೊಂದು ಸ್ವಲ್ಪ ಹೊಟ್ಟೋಗಿದೆ. ಇದು ಇನ್ನು ಪರ್ಫ್ಯೂಮು ಸ್ಮೆಲ್ ಚೆನ್ನಾಗಿದ್ರೆ ಟ್ರೈ ಮಾಡಿ ನೋಡ್ತೀನಿ. ಸ್ಮೆಲ್ಲು ನಮಗೆ ಮೈಲ್ಡಾಗಿ ಒಂದು ಸ್ವಲ್ಪ ಚೆನ್ನಾಗಿದ್ರೆ ಫ್ರಾಗ್ರೆನ್ಸು ತೊಗೋತೀನಿ, ಇಲ್ಲ ಅಂದರೆ ತೊಗೊಳಕ್ಕೆ ಹೋಗಲ್ಲ. ಇದು ಅವರು ನನ್ನ ಮಗ ಮತ್ತು ನಾನು ಚಿಕ್ಕದು ಟ್ರೈ ಮಾಡ್ತಿರ್ತೀವಿ, ಬೇರೆದು ಟ್ರೈ ಮಾಡ್ತಿರ್ತೀವಿ. ನಾವೇನು ತುಂಬ ಕಾಸ್ಟ್ಲಿಕ್ಕೆಲ್ಲ ಹೋಗಲ್ಲ, ಚಿಕ್ಕದ್ರಲ್ಲೇ ಟ್ರೈ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಇದು ಮಾಡ್ಬೋದಲ್ಲ. ಒಂದೊಂದ್ಸರಿ ಸ್ಮೆಲ್ ಇಷ್ಟ ಆಗಲ್ಲ, ತಲೆನೋವು ಬಂದುಬಿಡುತ್ತೆ, ಅದೆಲ್ಲ ಇದಾಗಲ್ಲ. ಟ್ರೈ ಮಾಡೇ ತೊಗೊಬಂದಿರ್ತೀನಿ. ಆದರೆ ಇಷ್ಟ ಅವನಿಗೂ ಮತ್ತು ನನಗೂ ಎಲ್ಲಾದರೂ ಹೊರಗಡೆ ನಮ್ಮನೆಯವರು ಯೂಸ್ ಮಾಡ್ತೀವಿ, ಎಲ್ಲರೂ ಯೂಸ್ ಮಾಡ್ತೀವಿ. ಎನಿ ಟೈಮ್ ಯೂಸ್ ಮಾಡಲ್ಲ, ಎಲ್ಲಾದರೂ ಬಂದರೆ ಹೊರಗಡೆ ಹೋದಾಗ ಮಾತ್ರ. ಇನ್ನು ಈ ಪಾನ್ಸು ಯಾರ ಮನೇಲಿ ಇರಲ್ಲ ಹೇಳಿ, ಎಲ್ಲರ ಮನೇಲಿ ಇರುತ್ತಲ್ವ. ಇನ್ನು ಇದು ರೋಸ್ ವಾಟರು, ಮುಖಕ್ಕೆಲ್ಲ ಬೇಕಲ್ಲ ಅಷ್ಟೇ. ಇನ್ನು ಬ್ಯಾಂಗಲ್ಗಳು, ಪೆನ್ನು ಅಂತೂ ಎಲ್ಲ ಕಡೆ ಇರುತ್ತೆ ನಮ್ಮನೆ. ಪೆನ್ನಿಗೆ 2 ಪೆನ್ ಸಿಕ್ತು, ಅಲ್ಲಿ 2 ಪೆನ್ ಇಟ್ಟೆ. ಇನ್ನು ಬಫು, ಇದು ಲೆಟರು. ಇದು ಯಾವಾಗಲೂ ಅಂದರೆ ನನ್ನ ಮಗ ಚಿಕ್ಕದಲ್ಲಿ ಈ ಸ್ಕೂಲಲ್ಲಿ ಮ್ಯಾಮು ಹೇಳಿದ್ರಂತೆ, ಯಾರು ನಿಮ್ಮ ಪೇರೆಂಟ್ಸ್ಗಳಿಗೆ ಲೆಟ್ರ್ ಬರೀರಿ ಅಂತ ಅಂದ್ಬಿಟ್ಟು. ಅವ್ರ ತಾತ ಅಡ್ರೆಸ್ ಬರ್ದಿಟ್ಬಿಟ್ಟು ಒಂದು ಲೆಟ್ರ್ ಕಂಪ್ಲೀಟ್ ಮಾಡಿ ಕಳಿಸಲಿಲ್ಲ ಅವ್ರ ತಾತಿಗೆ. ಅವನು ನಾನು ಬರೀ ಅಷ್ಟ ನಮ್ಮ ತಂದೆಗೆ ಸ್ವಲ್ಪ ಲೆಟರ್ ಅಂದರೆ ತುಂಬ ಪ್ರೀತಿ, ಅವ್ರಿಗೆ ಅವ್ರ ಫ್ರೆಂಡ್ ಕಳಿಸ್ತಿದ್ರು. ಅವ್ರಿಗೆ ಆಯಿತು ಕಳಿಸೋ ವರ್ಷ ಮೊಮ್ಮಗನ ಕಳಿಸ್ತಾನೆ ಅಂತ ಅವ್ರಿಗೆ ಖುಷಿ ಆಗುತ್ತೆ. ಆಯಿತು ವರ್ಷ ಬರ್ಬಿಟ್ಟು ಕಳಿಸೋ ಅಂತ ಅಂದ್ಬಿಟ್ಟು ಅವ್ರ ಅಡ್ರೆಸ್ ಬರ್ದಿಟ್ಬಿಟ್ಟು ಅವರು ಇವನು ಬರ್ದು ಕಳಿಸಲಿಲ್ಲ. ನಾನು ಆದರೂ ಬಿಸಾಕಿಲ್ಲ, ಇದು ನೆನಪೆ ಹಂಗೆ ಇಟ್ಟಿದ್ದೀನಿ. ಯಾವಾಗಾದ್ರೂ ಅವ್ನು ಯಾವಾಗಾದ್ರೂ ಮನಸ್ಸು ಬರುತ್ತಾ ನೋಡಿದ್ರೆ ಅವ್ನು ಕಳಿಸೋಣ ಅಂತ. ಇಲ್ಲಾಂದರೆ ಇದು ನೋಡಿ ಯಾವಾಗ ಬರ್ತಿತ್ತಲ್ಲ ಲೆಟ್ರು, ಅದು ಇವಾಗೂ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಇದು ಅಷ್ಟೇ, ನಮ್ಮ ತಂದೆ ಇಟ್ಬಿಟ್ಟು ಹೋಗಿದ್ರು ನನ್ನ ಮಗನಿಗೆ ಬರ್ದು ಕಳಿಸು ಅಂತ ಅಂದ್ಬಿಟ್ಟು. ಸ್ಕೂಲಲ್ಲಿ ಆಕ್ಟಿವಿಟೀಸ್ ಕೊಟ್ಟಿದ್ರು, ಅವ್ನು ಕಳಿಸಲೇ ಇಲ್ಲ, ಹಂಗೆ ಇಟ್ಟಿದ್ದ. ಮಾಮೂಲಿ ಆಕ್ಟಿವಿಟೀಸ್ ಅಂದರೆ ಬೈಂಡಲ್ ಮಾಡ್ದ, ಅದು ಬುಕ್ಕಲ್ಲಿ ಏನು ಕೊಟ್ಟಿರ್ತಾರೆ ಅದು ಮಾಡ್ದ, ಇದ್ರಲ್ಲಿ ಮಾಡಲಿಲ್ಲ. ಇದು ಹಿಂಗೆ ಇದೆ. ಇನ್ನು ವ್ಯಾಸ್ಲಿನು ಗೊತ್ತಲ್ಲ, ಡ್ರೈ ಆಗ್ತಿರುತ್ತೆ ಇಷ್ಟೇ. ಇನ್ನು ಸಣ್ಣ ಸಣ್ಣ ರಬ್ಬರ್ಗಳಂತೂ ಇರಲೇಬೇಕು, ಏನಕ್ಕಾದ್ರೂ ಬೇಕೇ ಬೇಕಲ್ಲ ಇವು. ಇಷ್ಟೇ. ಇನ್ನು ನೈನ್ ಪಾಲಿಶು ಇಲ್ಲೊಂದಿದೆ. 2 ಥರ ಇಷ್ಟೇ ಇರೋದು ಈಗ ಸದ್ಯಕ್ಕೆ ನನ್ನ ಹತ್ರ. ಅಂದರೆ ನಾನು ಇಷ್ಟೇ ಅಂತಲ್ಲ, ಹೊರಗಡೆ ಹೋಗ್ಬೇಕಾದ್ರೆ ಮದುವೆಗೆ ಹೋಗ್ಬೇಕು, ಎಲ್ಲರೂ ಹೊರಗಡೆ ಹೋಗ್ತೀವಲ್ವಾ, ಇಂಪಾರ್ಟೆಂಟ್ ಆಗಿರೋಕ್ಕೆ ಆವಾಗ ಶಾಪಿಂಗ್ ಮಾಡ್ತಿರ್ತೀನಿ. ಆವಾಗ ಸ್ವಲ್ಪ ಜಾಸ್ತಿ ಆಗ್ಬೋದು. ಇವಾಗ ನಾನು ಎಲ್ಲೂ ಹೋಗಿಲ್ಲ ಸದ್ಯಕ್ಕೆ, ಅದಕ್ಕೆ ಎಲ್ಲೂ ಏನು ಮಾಡಿಲ್ಲ. ಫೌಂಡೇಶನ್ ಎಲ್ಲ ಖಾಲಿಯಾಗಿದೆ. ಹಾಕ್ತೀನಿ ನಾನು ಫೌಂಡೇಶನ್ ಎಲ್ಲ ಹೊರಗಡೆ ಹೋದಾಗ, ಎನಿ ಟೈಮ್ ಹಾಕಲ್ಲ, ಎಲ್ಲಾದರೂ ಫಂಕ್ಷನು ಆ ಥರ ಇದ್ದಾಗ ಮಾತ್ರ ಹಾಕ್ತೀನಿ. ಯಾವ್ದು ಹಾಕ್ತೀನಿ ಏನು ಅದೆಲ್ಲ ನಿಮಗೆ ನೆಕ್ಸ್ಟ್ ತಂದಾಗ ತೋರಿಸ್ತೀನಿ. ಯಾಕೆಂದರೆ ನನಗೆ ಸ್ಕಿನ್ಗೆ ಎಲ್ಲ ಸೂಟ್ ಆಗಲ್ಲ, ನನಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಮಾತ್ರ ಹಾಕೋದು. ಅದನ್ನ ನಿಮಗೆ ನೆಕ್ಸ್ಟ್ ತಂದಾಗ ತೋರಿಸ್ತೀನಿ. ಇನ್ನೆಲ್ಲ ಇಟ್ಬಿಡೋಣ. ನೋಡಿ, ಪೆನ್ನು, ಕೋಂಬು, ಬ್ಯಾಂಗಲು, ಮತ್ತು ಇದು ನೈಲ್ ಪಾಲಿಶು, ಇದು ಪರ್ಫ್ಯೂಮ್, ರೋಸ್ ವಾಟರ್, ಬ್ಯಾಂಗಲ್ಗಳು ಇದ್ದೇ ಇರುತ್ತೆ. ಕೋಂಬತ್ತು ಬೇರೆ ಕಡೆ ಇರ್ತೀನಿ. ಇದನ್ನ ಇಷ್ಟು ಆಯಿತು, ವ್ಯಾಸ್ಲಿನ್ ಇಷ್ಟು ಆಯಿತು, ಇಷ್ಟು ಮೇಕಪ್ ಐಟಮ್. ಇನ್ನು ನೆಕ್ಸ್ಟ್ ಇದು ಮನೆ ನೋಡಿ, ಇಲ್ಲೂ ಒಂದು ಕೋಂಬ್ ಸಿಕ್ತು. ಟೋಟಲ್ 3 ಎಲ್ಲದರಲ್ಲಿ ಇರುತ್ತೆ, ಒಂದು 5-6 ಇದೆ ನಮ್ಮ ಮನೇಲಿ. ಎಲ್ಲಿ ಕೈ ಹಾಕ್ತೀವಿ ಅದು ಸಿಗುತ್ತೆ. ಇದು ಆರ್ಟಿಫಿಷಿಯಲ್ ಬ್ಯಾಂಗಲು, ನನ್ನ ಮಗ ಹುಟ್ಟಿದಾಗ ತೊಗೊಂಡಿದ್ದು. ಆದರೆ ಏನೋ ಇಷ್ಟ ಆಗ್ಬಿಟ್ಟೈತೆ, ಇದನ್ನ ಹಾಕೋತಾನೆ ಇರ್ತೀನಿ ಎಲ್ಲೋದ್ರೂ. ಫಸ್ಟೆಲ್ಲ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಗೋಲ್ಡು ಅಂದ್ಕೊಬಿಟ್ಟಿದ್ರು, ಆದರೆ ಇದು ಗೋಲ್ಡ್ ಅಲ್ಲ. ಆದರೆ ಚೆನ್ನಾಗಿದೆ, ಇದು ಡಿಸೈನ್ ಚೆನ್ನಾಗಿದೆ ಮತ್ತು ಲುಕ್ಕು ಚೆನ್ನಾಗಿದೆ. ನನಗೆ ಆಗ್ಲಿಂದನೂ ಕಲರ್ ಹೋಗಿಲ್ಲ, ಇವಾಗ ಸ್ವಲ್ಪ ಕಲರ್ ಶೇಡ್ ಆಗ್ತಿದೆ ನೋಡ್ಬೋದು. ಇವಾಗ ಸ್ವಲ್ಪ ಕಲರ್ ಶೇಡ್ ಆಗಿದೆ, ಇರಲಿ ಇದೆಲ್ಲ. ಇದು ಪೌಡ್ರು, ಒಂದು ಬಾಡಿ ಲೋಷನ್, ಬ್ಯಾಂಗಲ್ ಅಂತೂ ಇದ್ದೇ ಇರುತ್ತೆ. ಇನ್ನು ನಾನು ಬಳಸೋಂಥ ಕ್ರೀಮ್,
ಇನ್ನು ಲ್ಯಾಕ್ಮಿ ನಾನು ಏನೇನು ಯೂಸ್ ಮಾಡ್ತೀನಿ ನೋಡಿ. ಇಲ್ಲೊಂದು ಪರ್ಫ್ಯೂಮ್ ಇದೆ, ಹಿಂಗೆ ಪರ್ಫ್ಯೂಮ್ಗಳೆಲ್ಲ ಹಾಕ್ತಿರ್ತೀನಿ ನಾನು. ಅದೇ ಹೇಳಿದ್ನಲ್ಲ, ಹೋದಾಗ ನನಗೇನಾದರೂ ಇಷ್ಟ ಆಯಿತು ಅಂದರೆ ತಗೊಬಂದ್ಬಿಡ್ತೀನಿ. ಇಷ್ಟ ಆಗಲಿಲ್ಲ ಅಂದರೆ ಹೋಗಲ್ಲ. ನನಗೆ ಮೈಂಡ್ ಬಂದಾಗ, ಮನ್ಸಿಗೆ ಬಂದಾಗ ಹೋದರೆ ಒಂದ್ಸರಿ ಎಲ್ಲ ತಗೊಬಂದ್ಬಿಡ್ತೀನಿ. ಇಲ್ಲಾಂದರೆ ಹೋಗೋದೇ ಇಲ್ಲ ಅಂಗಡಿ ಕಡೆಗೆ. ಆ ಥರ ನಾನು ಆನ್ಲೈನಲ್ಲೂ ಆರ್ಡ್ರ್ ಮಾಡ್ತೀನಿ, ಇಲ್ಲ ಒಂದೊಂದ್ಸರಿ ಅಂಗಡಿಗೂ ಹೋಗ್ತೀನಿ. ಇದು ಸಿರಮ್ಮು, ಬಾಡಿ ಲೋಷನು ನೋಡಿ. ಬಾಡಿ ಲೋಷನ್ ಎರಡಿದೆ. ನಾನು ಹೇಳಿದ್ನಲ್ಲ ಹಂಗೆ, ನನಗೆ ಯಾವ್ದು ಇಷ್ಟ ಆಗುತ್ತೆ ಅದು. ಅಂದರೆ ನನ್ನ ಸ್ಕಿನ್ಗೆ ಎಲ್ಲ ಸೂಟ್ ಆಗೋಲ್ಲ. ಡ್ರೈ ಸ್ಕಿನ್ನು ನಂದು, ಸಿಕ್ಕಾಬಿಟ್ಟೆ ಡ್ರೈ ಸ್ಕಿನ್ನು. ಆ ಡ್ರೈ ಸ್ಕಿನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದು ನೋಡಿಕೊಂಡೇ ತಗೊಬರ್ಬೇಕು ನಾನು. ಮತ್ತು ಸ್ಟಿಕ್ಕರ್ಗಳು ನೋಡಿ, ಸ್ಟಿಕ್ಕರ್ಸು, ಲೋಷನ್ನು, ಮತ್ತು ರೆಡ್ ಪರ್ಸು, ಮತ್ತು ಟಾರ್ಚು. ಇದು ಆವಾಗ ಬಳಸ್ತಿದ್ವಿ, ಇವಾಗ ಏನು ಬಳಸಲ್ಲ. ಆದರೆ ಚೆನ್ನಾಗಿದೆ, ಅದಕ್ಕೆ ನಾನು ಹಾಳು ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಇದನ್ನು ಯೂಸ್ ಮಾಡಲ್ವಲ್ಲ ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಇದು ಟೇಪು, ಏನಕ್ಕೋ ಕೊಟ್ಟಿದ್ರು ಇದನ್ನು. ಅದು ಮೊದಲೆಲ್ಲ ಜಡಕ್ಕೆ ಕಟ್ಕೋತಿದ್ವಿ ಗೊತ್ತಾ, ಸ್ಕೂಲ್ಗೆ ಹೋಗ್ಬೇಕಾದ್ರೆ 2 ಬದನೆಕಾಯಿ ಜಡೆ ಅಂತ ಅಂದ್ಬಿಟ್ಟು ಮಡ್ಚಾಕ್ತಿದ್ರಲ್ಲ, ಅದು ನಾನು ಯಾವಾಗಲೂ ಜಾಸ್ತಿ ಅದನ್ನೇ ಹಾಕ್ತಿದ್ದು. ನೀಟಾಗಿ ನಮ್ಮಮ್ಮ ಚೆನ್ನಾಗಿ ಟೈಟಾಗಿ ಎಳೆದು ಹಾಕ್ಬಿಡ್ತಿದ್ರು. ಈ ಥರ ಮಡಿಸಿಟ್ಬಿಟ್ರೆ ನೀಟಾಗಿ ಅದು ಒಂದು ಸ್ವಲ್ಪ ಇದಾಗಿರುತ್ತಲ್ಲ. ಇದು ಅಷ್ಟು ಚೆನ್ನಾಗಿದೆ, ಅಂದರೆ ಡೈಲಿ ಯೂಸ್ ಮಾಡೋರು ಈ ಥರ ಮಡಿಸಿಟ್ರೆ ನೀಟಾಗಿರುತ್ತೆ ಯಾವಾಗ್ಲೂ. ಇನ್ನು ಇದು ನಮ್ಮ ನೋಡಿ ಎಲ್ಲ ಇಲ್ಲಿಗೆ ಸೇರಿಕೊಂಡಿದೆ. ಇದು ನಂದು ವಾಟರ್ ಕ್ಯಾನ್ ತಂದಲ್ಲ ನೀರ್ದು, ನಿಮಗೆ ಹಿಂದಿನ ವ್ಲಾಗಲ್ಲಿ ನೋಡಿರ್ಬೋದು, ಸಿಪ್ ಬಾಟ್ಲದು ಅದ್ರದ್ದು. ಇದು ಇಲ್ಲಿ ಇಟ್ಟಿದ್ದೀನಿ. ಇನ್ನು ಕುಂಕುಮ ಇರುತ್ತೆ, ಧೂಳ್ತ, ಯಾವುದೋ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿದು ಯಾರೋ ಕೊಟ್ಟಿರ್ತಾರಲ್ಲ, ಎಸೆಯಲ್ಲ, ಸುಮ್ಮನೆ ಇಟ್ಟಿರ್ತೀನಿ ಹಿಂಗೆ ಬಾಕ್ಸ್ಗೆ ಹಾಕಿ. ಇದು ಅಷ್ಟೇ, ಖಾಲಿ ಬಾಕ್ಸ್ಗಳು ಏನಕ್ಕಾದ್ರೂ ಬೇಕಾಗುತ್ತೆ, ಎಮರ್ಜೆನ್ಸಿಲಿ ಹುಡುಕ್ತಾ ಇರ್ತೀವಿ, ಈ ಥರ ಬಾಕ್ಸ್ಗಳು ಸಿಗಲ್ಲ ಆಗ, ಅದಕ್ಕೆ ನಾನು ಈ ಥರ ಇಟ್ಟಿರ್ತೀನಿ ಖಾಲಿ ಬಾಕ್ಸು. ಇದು ಅಷ್ಟೇ, ಇದು ಮಾಯ್ಶ್ಚರೈಸಿಂಗು, ಇದು ಆನ್ಲೈನಲ್ಲಿ ತರಿಸಿದ್ದು. ಅಂದರೆ ಒಂದು ಹೇಳಿದ್ನಲ್ಲ, ಸೀಸನ್ನು ಒಂದೊಂದು ಸೀಸನ್ ಅಡ್ಜಸ್ಟ್ ಆಗಲ್ಲ, ಒಂದೊಂದು ಸೀಸನ್ ಅಡ್ಜಸ್ಟ್ ಆಗುತ್ತೆ. ಇದು ಮಾಯ್ಶ್ಚರೈಸರ್ ನನ್ನ ಮಗಗೆ ಪಿಂಪಲ್ ಜಾಸ್ತಿ ಇತ್ತು, ಅದಕ್ಕೆ ಆರ್ಡ್ರ್ ಮಾಡಿದೆ ಅವ್ನಿಗಾಗಲಿ ಅಂತ ಅಂದ್ಬಿಟ್ಟು. ನೋಡ್ಬೇಕು, ಇವಾಗ ಹಾಕಿಸ್ ನೋಡಿಸ್ಬೇಕು. ಇನ್ನೊಂದು ಚಾಕ್ಲೇಟ್ ಇರುತ್ತೆ, ಚಾಕ್ಲೇಟ್ ಎಲ್ಲ ಇಟ್ಟಿರ್ತೀನಿ ನೋಡಿ. ಪೆನ್ನು ಇಲ್ಲೂ ಸಿಕ್ತು, ಎಷ್ಟಿಟ್ಟಿದ್ದೀನಿ, ಸ್ಕೆಚ್ ಪೆನ್ನು, ಪೆನ್ಗಳು, ಇದು ಟ್ಯೂಬ್ ಬರುತ್ತಲ್ಲ, ಶೃಂಗಾರ ಟ್ಯೂಬು, ಅದು ಏನೇನೆಲ್ಲ ಇಟ್ಟಿದ್ದೀನಿ ನೋಡಿ. ಲಿಪ್ಸ್ಟಿಕ್ಕು ನಾನು ಬಳಸೋಂಥದ್ದು. ಇದ್ರ ಹೆಸರು ಕಿಸ್ ಬ್ಯೂಟಿ ಅಂತ ಅಂದ್ಬಿಟ್ಟು ಲಿಪ್ಸ್ಟಿಕ್ಕು, 3D ಶೇಡ್ ಬಂದು 07 ಕಾಣಿಸ್ತಿದೆ ಅಲ್ವಾ. ಇದು ಚೆನ್ನಾಗಿದೆ, ನನಗಿಷ್ಟ ಆಯಿತು, ಅಡ್ಜಸ್ಟ್ ಆಯಿತು. ಇಷ್ಟ ಆಯಿತು ಅನ್ನೋದಕ್ಕಿಂತ ಅಡ್ಜಸ್ಟ್ ಆಗಬೇಕಲ್ವಾ. ಇಷ್ಟ ಎಲ್ಲ ಕಲರ್ಗಳು ಸಿಗುತ್ತೆ, ಆದರೆ ಅಡ್ಜಸ್ಟ್ ಆಗಬೇಕು. ನಮಗೆ ಯಾವುದೇ ಪ್ರಾಡಕ್ಟ್ ಆಗಲಿ ನಮ್ಗೆ ಅಡ್ಜಸ್ಟ್ ಆದ್ರೇ ನಾವು ಯೂಸ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಅದೆಷ್ಟೇ ನೋಡೋಕ್ಕೆ ಬ್ಯೂಟಿಫುಲ್ಲಾಗಿ ಅವರು ಡಿಸೈನ್ ಆಗಿ ಇದನ್ನೆಲ್ಲ ಪ್ರಾಡಕ್ಟ್ ಎಲ್ಲ ಮಾಡಿದ್ರು, ಆ ಡಬ್ಬ ಎಲ್ಲ ಅಟ್ರಾಕ್ಟಿವ್ ಆಗಿ ಆ ಬಾಕ್ಸ್ಗಳು ಡಬ್ಬಗಳು ಎಲ್ಲ ಮಾಡಿದ್ರು ನಮ್ಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಅದನ್ನು ಆ ಕಡೆ ಸೈಡ್ಗೆ ಇಡ್ತೀವಿ. ಆ ಥರ ಮೇಕಪ್ ಪ್ರಾಡಕ್ಟ್ ಅಂದರೆ ಅದು ಅಡ್ಜಸ್ಟ್ ಆದ್ರೇ ಮಾತ್ರ ಹಾಕೋಕ್ಕಾಗೋದು. ಇನ್ನು ಇದು ಅಷ್ಟೇ, ಕುಂಕುಮ ಇಟ್ಟೇ ಇರ್ತೀವಿ ಹೆಣ್ಮಕ್ಳು. ಅದರಲ್ಲೂ ಮದುವೆ ಆಗಿರೋರಂತೂ ಮಿಸ್ಸೇ ಮಾಡಲ್ಲ. ಮದುವೆ ಆಗಿಲ್ಲದೆ ಇರೋರು ಇಕ್ತಾರೆ, ಆ ಥರ ಏನಿಲ್ಲ. ಅಂದರೆ ಮದುವೆ ಆಗಿರೋರಂತೂ ಒಂದು ಸ್ವಲ್ಪ ಕಂಪಲ್ಸರಿ ಇಕ್ತೀವಲ್ವ, ಅಷ್ಟೇ. ಅದಕ್ಕೆ ಇನ್ನು ಕಣ್ಕಪ್ಪು ಇದ್ದೇ ಇರುತ್ತಲ್ಲ ನೋಡಿ. ನಮ್ಮ ಪಾಪು ಬಂದಿತ್ತು ಆಟ ಆಡೋಕ್ಕೆ, ಅದು ಆಟ ಸಾಮಾನು ಎಲ್ಲ ಹಾಕ್ಬಿಟ್ಟಿದ್ದಾಳೆ ಅವಳು. ನೋಡಿ ಇಲ್ಲೆಲ್ಲ ಸ್ಟಿಕ್ಕರು ನಾನು ಈ ಥರದ್ದು ಇಕ್ತೀನಲ್ಲ ಅದು, ಮತ್ತು ಈ ಥರದ್ದು ಎಲ್ಲ ಥರನೂ ಇಕ್ತೀನಿ ಚೇಂಜ್ ಮಾಡಿ. ಅಂದರೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅದಕ್ಕೆ ತಕ್ಕಂಗೆ ಇಕ್ತೀನಿ. ಅಂದರೆ ಡೈಲಿ ಯೂಸ್ಗೆ ಜಾಸ್ತಿ ಇದೇನೇ ಇಕ್ಕೋದು. ಇದು ಬಿಟ್ರೆ ಇವು ಮಧ್ಯೆ ಇದಕ್ಕೆ ಬೇಜಾರಾದರೆ ಇದು ಚೇಂಜ್ ಮಾಡ್ಕೋತೀನಿ ನೋಡಿ. ಇಲ್ಲೂ ಸಿಕ್ತು ರಬ್ಬರ್ಗಳು ನೋಡಿ. ಇದೊಂಥರ ಹಾಕ್ತೀನಿ. ಇದು ನನ್ನ ಹೋದಾಗ ತೊಗೊಂಬರ್ತಾ ಇರ್ತೀನಿ. ನನಗೆ ಯಾವ್ದು ಇಷ್ಟ ಆಗುತ್ತೆ, ನನ್ನ ಮುಖಕ್ಕೆ ಯಾರೇ ಆದರೂ ಅಷ್ಟೇ, ಅವ್ರ ಮುಖಕ್ಕೆ ಯಾವ್ದು ಸೂಟ್ ಆಗುತ್ತೆ ಅದು ಹಾಕಿದ್ರೇ ಚೆಂದ. ಸ್ವಲ್ಪ ಬಿಂದಿ ಅಂದರೆ ಎಲ್ಲ ಅಲಂಕಾರ ಮಾಡಿದ್ಮೇಲೆ ಒಂದು ಚೂರಾದರೂ ಇಟ್ಟರೆ ಅದು ಲಕ್ಷಣ ಹೆಣ್ಮಕ್ಳಿಗೆ. ನನಗೆ ಅನಿಸಿದ್ದು ಹೇಳಿದೆ, ಕೆಲವ್ರಿಗೆ ಹಾಕಲ್ಲ, ಕೆಲವ್ರಿಗೆ ಚೆನ್ನಾಗಿ ಕಾಣುತ್ತೆ, ನಾನು ಏನಿಲ್ಲ ಅಂತ ಹೇಳಲ್ಲ, ಅದು ಅವ್ರವ್ರ ಇಷ್ಟ. ನನಗೆ ಇದಿಷ್ಟ, ನನ್ನದು ಕಲೆಕ್ಷನ್ ಇಷ್ಟಿದೆ ನೋಡಿ. ನಾನು ಸರಿನಾ, ಇಷ್ಟೇ, ನಾನೇನು ತುಂಬ ಇಟ್ಟಿಲ್ಲ, ನನಗೆ ಎಷ್ಟು ಬೇಕು ಅಷ್ಟೇ ಮಾತ್ರ ನಾನು ಇಟ್ಕೊಳ್ಳೋದು ನೋಡಿ. ಆಯಿಂಟ್ಮೆಂಟ್ಗಳು, ಕ್ರೀಮ್ಗಳು ಎಲ್ಲ ಎಲ್ಲಂದ್ರಲ್ಲಿ ಇರುತ್ತೆ. ಇನ್ನು ಲಿಪ್ ಬಾಂಬು 10 ರೂಪೀಸು ಡೈಲಿ ಯೂಸ್ಗೆ, ಇಷ್ಟೇ ಬಳಸೋದು. ಇನ್ನು ಇದು ಚೆನ್ನಾಗಿದೆ. ಇದು ಅಷ್ಟೇ, ಈಗ ಅರ್ಜೆಂಟ್ ಇತ್ತಾ, ಎಮರ್ಜೆನ್ಸಿ ಇತ್ತಾ ಅಂದರೆ
ನಾನೇನು ಇದನ್ನ ಬಳಸಲ್ಲ ಎನಿ ಟೈಮು. ಇದೇನಿದ್ರು ಮದುವೆ ಫಂಕ್ಷನ್ಗಳಿಗೆ ಆ ಥರ ಬಳಸ್ತೀನಿ. ಇನ್ನೂ ಸ್ವಲ್ಪ ಇತ್ತು, ನಾನು ಸ್ವಲ್ಪ ದಿನ ಬಳಸ್ತೀನಿ, ಇಲ್ಲಾಂದರೆ ಮಧ್ಯ ಮಕ್ಳಿಗೆ ಯಾರಿಗಾದ್ರೂ ಕೊಟ್ಬಿಡ್ತೀನಿ. ಇಷ್ಟ ಆಗಿದೆ ಇಟ್ಕೋತೀನಿ, ಆಮೇಲೆ ಬೇಜಾರಾಯಿತು ಅಂದರೆ ಇದು ಮಾಡ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅದೇ ಹೇಳಿದ್ನಲ್ಲ, ನನಗೆ ಮಾಯ್ಶ್ಚರೈಸಿಂಗ್ ಇರಬೇಕು, ಸ್ವಲ್ಪ ಡ್ರೈ ಸ್ಕಿನ್ನು, ಡ್ರೈ ಲಿಪ್ ಎಲ್ಲ ಡ್ರೈ ನಮಗೆ ಇದು ಇರಬೇಕು. ಅದಕ್ಕೆ ಇದು ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಇದು ಇದರಲ್ಲೇ ಸಿಕ್ಕಿದ್ದು. ನಿಮಗೆ ಮೀಶೋದಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ನೋಡಿ ಬೇಕಾದರೆ ಅಡ್ಜಸ್ಟ್ ಆಗ್ಬೋದು ನಿಮಗೂ. ಬೇಕಾದರೆ ತೊಗೊಳ್ಳಿ. ಇನ್ನು ರಿಬ್ಬನ್ಗಳು ಇದ್ದೇ ಇರಬೇಕಲ್ಲ. ಇನ್ನು ಐಲೈನರು ನಾನೇನು ಯೂಸ್ ಮಾಡಲ್ಲ. ಇದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದು. ನನಗೆ ಇದು ಹಾಕೋಕ್ಕೆ ಬರಲ್ಲ. ಟ್ರೈ ಮಾಡಬೇಕು ಒಂದಿನ, ನಿಮಗೆ ಮೇಕಪ್ ವೀಡಿಯೋ ಮಾಡಿ ಒಂದಿನ ತೋರಿಸ್ತೀನಿ. ಎಲ್ಲ ತರಿಸ್ಬಿಟ್ಟು ನಮ್ಮ ಮೇಕಪ್ಪು ಬೇರೆ ಥರ ಮೇಕಪ್ಪು 2 ಥರನೂ ಮಾಡಿ ತೋರಿಸ್ತೀನಿ. ಇದಿಷ್ಟೇ ನಾರ್ಮಲ್ ಮೇಕಪ್ ನಮ್ಮದು, ಇಷ್ಟೇ ನಾವು ಮಾಡೋದು. ಬೇರೆ ಥರ ಒಂದ್ಸರಿ ನೋಡೋಣ. ಇದು ಅದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಣ್ಣು ಬರಿಬೇಕಲ್ಲ ದೇವ್ರಿಗೆ, ಅದಕ್ಕೆ ತರಿಸಿದೆ ವಸ್ತು. ಇವಾಗ ಯೂಸ್ ಮಾಡಿಬಿಟ್ಟಿದ್ದೀನಿ. ನೋಡೋಣ, ಇಟ್ಟಿದ್ದೀನಿ. ಯಾರಾದರೂ ಯೂಸ್ ಮಾಡೋದಿದ್ರೆ, ಮಕ್ಕಳು ಇದ್ದರೆ, ಪಾಪು ಬರುತ್ತಲ್ಲ ಹಣೆಗೆಲ್ಲ ಬೇಕಾಗುತ್ತೆ. ಇನ್ನಿಷ್ಟು ನೋಡಿ, ಇಷ್ಟೇ ನಾನು ಬಳಸೋಂಥದ್ದು. ಇದು ನಮ್ಮನೆಯವರು ನನ್ನ ಮಗ ಬಳಸೋದು ಖಾಲಿ ಆಗಿಬಿಟ್ಟಿದೆ. ಇದು ಪಾಂಡ್ಸು ನಾನು ಬಳಸೋದು ಖಾಲಿ ಆಗಿದೆ. ಅಂದರೆ ಅವೆಲ್ಲ ಡೈಲಿ ಬಳಸಲ್ಲ, ಎಮರ್ಜೆನ್ಸಿಗೆ ನೋವಾ ಕಂಪ್ನಿದು ಏರ್ ಡ್ರೈಯರು. ಇದೇನು ಕೊಲಾಬ್ರೇಷನ್ ಆ ಥರ. ನನಗೆ ಸೆಕೆಗಾಲಕ್ಕಿಂತ ಚಳಿಗಾಲದಲ್ಲಿ ತುಂಬ ತಲೆನೋವು, ಹಿಂದೆ ತಲೆನೋವು ಬಂದ್ಬಿಡುತ್ತೆ, ಬೇಗ ಒಣಗದೇ ಇಲ್ಲ ಕೂದಲು, ಅದರಿಂದ ತಲೆನೋವು ಬರುತ್ತೆ. ಚಳಿ ಟೈಮಲ್ವಾ, ಶೀತ ಆಗಿಬಿಡುತ್ತೆ ಅಂತ ಇದೊಂದು ಬೇಕಿತ್ತು ಅರ್ಜೆಂಟು. ಅದಕ್ಕೆ ಇದೊಂದು ತರಿಸ್ಕೊಂಡಿದ್ದೀನಿ. ಇದು ತರಿಸ್ಕೊಂಡು ಆದರೆ 6-7 ತಿಂಗಳಾಯಿತು. ಚೆನ್ನಾಗಿದೆ. ನನಗೆ ತಲೆನೋವು ಬರ್ತಿತ್ತು ಮೊದಲು, ಅದಕ್ಕೆ ಕೊಟ್ಟಿದ್ದು. ಇನ್ನೇನು ಕಣ್ಕಳಿ ಏನಿಲ್ಲ, ಅಂದರೆ ತಲೆನೋವು ಅಂತ ಅಂದ್ಬಿಟ್ಟು ಕೊಟ್ಟಿದ್ದು ಅವಾಗ. ಅಂದರೆ ಇವಾಗ ಸ್ವಲ್ಪ ಫೋನ್ ಹಾಕಿರ್ತೀನಲ್ಲ, ಆಗ ಮಧ್ಯೆ ಹಾಕೋತೀನಿ ತಲೆನೋವು ಬಂದಾಗ ಅಷ್ಟೇ. ನೀನು ಯೂಸೇ ಮಾಡಲ್ಲ, ನಾನು ಯಾರಿಗೂ ಗೊತ್ತಿಲ್ಲ ನನ್ನ ಹತ್ರ ಗ್ಲಾಸ್ ಇದೆ ಅಂತಲೇ. ಇರಬೇಕಲ್ವಾ ಸ್ಕ್ರೀನು. ಡೈಲಿ ಅಪ್ಲೈ ಮಾಡಬೇಕಾದ್ರೆ ತೋರಿಸ್ತಿರ್ತೀನಿ ನಿಮಗೆ ವಿಡಿಯೋದಲ್ಲಿ. ನಾನು ತುಂಬ ಕೂದಲು ಸಣ್ಣ ಇರೋದ್ರಿಂದ ಈ ಥರ ರಿಬ್ಬನ್ ಆದರೆ ಕೂರುತ್ತೆ. ಕ್ಲಿಪ್ಗಳಂತೂ ಒಂದು ಸ್ವಲ್ಪನೂ ಕೂರಲ್ಲ, ನನಗೆ ಜಾರ್ಕೊಂಬಂದ್ಬಿಡುತ್ತೆ. ಇದು ನನ್ನ ಮಗಂದು ಚಿಕ್ಕದ್ರಲ್ಲಿ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇಗೆ, ರಿಪಬ್ಲಿಕ್ ಡೇಗೆ ಕೈಗೆ ಹಾಕೊಂಬನ್ನಿ ಅಂತಿರ್ತಾರಲ್ಲ, ಅದ್ರದ್ದು ಇದು. ಇಷ್ಟೇ ಕ್ಲಿಪ್ಗಳು. ನನಗಂತೂ ಈ ಅಪ್ಪು ಕ್ಲಿಪ್ಗಳು ಮತ್ತು ಈ ಸೇಫ್ಟಿ ಪಿನ್ಗಳೆಲ್ಲ ಖಾಲಿ ಆಗ್ತಿರುತ್ತೆ. ಎಲ್ಲೋದಾಗ ಮರ್ತುಬಿಡ್ತೀನಿ, ಎಲ್ಲಾದರೂ ಇಟ್ಬಿಡ್ತೀನಿ. ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಹೆಲ್ಪಿಂಗು ಅಥವಾ ಎಕ್ಸ್ಚೇಂಜು, ಶೇರಿಂಗು ಅಂತಲೇ ಹೇಳ್ಕೊಬೋದು. ಯಾಕೆಂದರೆ ಹೆಣ್ಮಕ್ಳು ರೆಡಿಯಾಗೋ ಕಡೆ ಇವೆಲ್ಲ ಇದ್ದೇ ಇರಬೇಕು. ಅದಕ್ಕೋಸ್ಕರ ಜಾಸ್ತಿ ತರ್ತಿರ್ತೀನಿ, ಖಾಲಿ ಆಗ್ತಿರುತ್ತೆ. ಇದ್ದಾಗ ಮಾತ್ರ ಅಲ್ಲಿಗೆ ತಗೊಂಡೋಗ್ಬೇಕಾಗಂಥದ್ದನ್ನ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ. ಇದು ಬ್ಯಾಂಗಲ್ಗಳು, ಸಿಂಗಲ್ ಬ್ಯಾಂಗಲ್. ಇದು ನಿಮಗೆ ಇನ್ನು ಮಾಮೂಲಿ ಸ್ಯಾರಿ ಪಿನ್ಗಳು, ಗೊತ್ತಲ್ಲ ಸ್ಯಾರಿ ಪಿನ್ ಆ ಥರ. ನೋಡಿದ್ರಲ್ಲ ನನ್ನ ಸಿಂಪಲ್ ಮೇಕಪ್ ಐಟಮ್ಗಳು. ಇನ್ನೂ ಕೆಲವೊಂದು ತೊಗೊಳ್ಬೇಕಿದೆ. ತೊಗೊಂಡಾಗ ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಿಮ್ಮೆಲ್ರಿಗೂ ನನ್ನ ಸಿಂಪಲ್ ಆಗಿರೋ ಮೇಕಪ್ ಐಟಮ್ಸ್ಗಳು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು RCC ಬಗ್ಗೆ ಕೊನೆಯದಾಗಿ ಹೇಳ್ತೀನಿ ಅಂದಿದ್ದೆ. ನೋಡ್ತಿರೋರಾಗಲಿ, ನಮ್ಮ ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ಗಳಾಗಲಿ ಯಾರೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇನ್ನು ನಮ್ಮನೆ ಹೊಸ್ಮನೆ ಓಪನ್ಗೆ ಖಂಡಿತವಾಗ್ಲೂ ಕರಿತೀನಿ. ನಿಮ್ಮನ್ನೆಲ್ಲ ಬಿಟ್ಟು ಮಾಡೋ ಶಕ್ತಿ ನನಗೂ ಇಲ್ಲ. ದಯವಿಟ್ಟು ತಪ್ಪಾಗಿ ತಿಳಿಬೇಡಿ. ಯಾಕೆ ಅಂದರೆ ಇದು ನಮ್ಮ ಮನೆಯವರ ಫ್ರೆಂಡ್ ಮನೆ RCC ಆಗಿತ್ತು. ಅದರಿಂದ ಏಪ್ರಿಲ್ ಫೂಲ್ ಯಾಕೆ ಅಂದರೆ ಇದು ಏಪ್ರಿಲ್ ತಿಂಗಳಾಗಿದ್ದರಿಂದ ನಿಮಗೆ ಏಪ್ರಿಲ್ ಫುಲ್ ಮಾಡಿರಲಿಲ್ಲ. ಅದಕ್ಕೆ ಇದು ನಿಮ್ಮ ಖುಷಿಗೆ ಹಾಗೂ ನಮ್ಮ ಖುಷಿಗೆ. ಇದೆಲ್ಲ ತಮಾಷೆಗಾಗಿ ಅನ್ಯಥಾ ಭಾವಿಸಬೇಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಬೆಲ್ ಬಟನ್ ಒತ್ತಿ, ಆಲ್ ಅಂತ ಬರುತ್ತೆ. ನನ್ನ ಎಲ್ಲ ವಿಡಿಯೋಗಳು ಬಂದು ನಿಮಗೆ ತಲುಪುತ್ತೆ. ಮತ್ತೆ ಸಿಗ್ತೀನಿ. ಬಾಯ್.